ಹಲೋ ಫ್ರೆಂಡ್ಸ್, ಎಲ್ಲ ವೀಕ್ಷಕರಿಗೂ ಸ್ವಾಗತಗಳು. ವೆಲ್ಕಮ್ ಟು ಜಿಟಿ ಟೆಕ್ ಕನ್ನಡ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಬಿಗಿನರ್ಸ್ ಯೂಟ್ಯೂಬರ್ಗಳಿಗೆ ಹೇಗೆ ವಿಡಿಯೋವನ್ನು ಮಾಡುವುದು ಗೊತ್ತಿರ್ತದೆ, ಒಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗೆ ತಮ್ನೈಲ್ ಮಾಡುವುದು ಕೂಡ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರುವುದಿಲ್ಲ. ಅದನ್ನು ನಾನು ಮೊಬೈಲ್ ಮೂಲಕ ಹೇಗೆ ತಮ್ನೈಲ್ ಸಿಂಪಲ್ಲಾಗಿ ಮಾಡುವುದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗೆ ಕೊನೆಯಲ್ಲಿ ಮರೆಯದೆ ಲೈಕ್ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ನಾನು ಮೊದಲಿಗೆ ಪಿಕ್ಸೆಲ್ ಲ್ಯಾಬ್ ಎನ್ನುವ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಾಣಿಸುತ್ತೆ. ಫಸ್ಟು ಅಲ್ಲಿ ಟ್ರಾನ್ಸ್ಪರೆಂಟ್ ಮಾಡ್ಕೊಂಡೆ, ಇಲ್ಲಿ ಬ್ಲ್ಯಾಕ್ ಕಲರ್ ಇರ್ತದೆ. ಮತ್ತು ಇಮೇಜ್ ಸೈಜ್ಗೆ ಹೋದೆ. ಇಲ್ಲಿ ನೋಡಿ, ಸ್ಕ್ವೇರು, ಪ್ರೊಫೈಲ್ ಪಿಕ್ಚರು, ಯೂಟ್ಯೂಬ್ ಚಾನಲ್ ಬ್ಯಾನರು, ಯೂಟ್ಯೂಬ್ ತಮ್ನೈಲ್ ನಮಗೆ ಬೇಕಾಗಿದೆ. ಓಕೆ ಮಾಡಿಕೊಂಡೆ. ಮತ್ತು ಇಮೇಜ್ನ ಇಂಪೋರ್ಟ್ ಮಾಡ್ಕೊಬೇಕು. ಇಮೇಜು ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು. ನನ್ನ ಫೋಟೋ ಇದೆ. ಹೀಗೆ ಬ್ಯಾಕ್ಗ್ರೌಂಡ್ ತೆಗೆಯೋದು ಹೇಗೆ ಅಂದರೆ, ಇದನ್ನು ಇನ್ನೊಂದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಹೀಗೆ ಡ್ರ್ಯಾಗ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇದನ್ನು ನ್ಯೂ ಟೆಕ್ಸ್ಟ್ ಅನ್ನೋದನ್ನು ಡಿಲೀಟ್ ಮಾಡಿಬಿಡಿ. ಮತ್ತೆ ಇಂಪೋರ್ಟ್ ಮಾಡ್ಕೊಳ್ಳಿ. ಬೇಗ ಇಂಪೋರ್ಟು ಎಲ್ಲೈತಪ್ಪ, ಬೇಗ ಸಿಗು ಎಲ್ಲಿದೆ? ಲೈಟಿಂಗನ್ನು ಇಂಪೋರ್ಟ್ ಮಾಡ್ಕೊಂಬೋಣ. ಇವೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ, ಇಮೇಜ್ ಸರ್ಚ್ ಮ್ಯಾನ್ ಅಂತ ಒಂದು ಆ್ಯಪ್ ಇದೆ. ಅದು ಹೇಗೆ ತಗೊಳ್ಳೋದು ಅಂತ ಬೇಕು ಅಂದರೆ ಅದಕ್ಕೂ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಕಮೆಂಟಲ್ಲಿ ಬೇಕು ಅಂದರೆ ತಿಳಿಸಿ. ಓಕೆ, ಇಲ್ಲಿ ನೋಡಿ, ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಅದನ್ನು ಹೇಗೆ ತೆಗೆಯೋದು ಅಂತ ನೋಡಿಸ್ತೀನಿ. ಇಲ್ಲಿ ಇವಾಗ ಇನ್ನೊಂದು ಇಮೇಜು ನೋಡೋಣ. ಯಾವ್ದು ಹಾಕ್ಕೊಳ್ಳೋಣ? ಬ್ಯಾನರ್. ಇದು ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಳೋಣ. ಇದು ಬ್ಯಾಕ್ಗ್ರೌಂಡು. ಇವಾಗ ನಮ್ಗೆ ಯೂಟ್ಯೂಬ್ ಯಾವ ಸೈಜ್ ಬೇಕೋ ಅದನ್ನು ಹಾಕ್ಕೊಂಡಿವಿ. ಈಗ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ ಫುಲ್ ಆ ಬ್ಯಾನರ್ ತುಂಬ. ಇದೇನು ಫೋಟೋ, ಆ ಲೈಟಿಂಗ್ ಎಲ್ಲ ಮುಚ್ಕೊಳೋದು. ಮತ್ತು ಹೇಗೆ ಮಾಡೋದು ಅಂದರೆ, ಇಲ್ಲಿ ಸೆಟ್ ಮಾಡ್ಕೊಂಬೋಣ. ಇದನ್ನು ನೀಟಾಗಿ, ಇದು ಕಾಣಿಸ್ಬಾರ್ದು. ಇದು ಸ್ವಲ್ಪ ಕಲರ್ ಇದೆಯಲ್ಲ ಇಲ್ಲಿ, ಅದು ಕಾಣಿಸ್ಬಾರ್ದು. ಓಕೆ, ಕಾಣಿಸ್ಬಾರ್ದು. ಓಕೆನಾ? ಹೀಗೆ ಕಾಣಿಸ್ತಿದೆ. ಇನ್ನು ಅದು ಹೊರಟೋಗ್ಲಿ. ನಿಲ್ಲಿ ನೋಡೋಣ. ಇಲ್ಲಿ ತಾಳ್ಮೆಯಿಂದ ಇರಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ನಿಮಗೆ ಇಮೇಜ್ ಬ್ಯಾಕ್ಗ್ರೌಂಡ್ ತೆಗೆಯೋದು ಮತ್ತು ಇಮೇಜ್ನ ಎಲ್ಲಿ ಹುಡುಕೋದು ಅಂತ ಸಪ್ರೇಟ್ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಓಕೆ, ತಪ್ಪದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಇನ್ನು ಇಂತಹ ಕಂಟೆಂಟ್ಗಾಗಿ ಕಮೆಂಟಲ್ಲಿ ತಿಳಿಸಿ. ಇದು ಒಪೆಸಿಟಿ. ನಿಮಗೆ ಲೈಟಿಂಗ್ ಬೇಕು, ನನಗೆ ಬೇಡ, ಅದಕ್ಕೆ 100% ಮಾಡ್ಕೋಕೆ ಬೇಡ, ಇಮೇಜ್ ಕಾಣೋದು ಬೇಡ. ಅದನ್ನು ಹೇಗೆ ಮಾಡೋದು ಅಂತ ನೋಡಿಸ್ತೀನಿ ಇಲ್ಲಿ. ಓಕೆ, ಈಗ ಅದನ್ನು ಡ್ರ್ಯಾಗ್ ಮಾಡಿ ಕೆಳಗೆ ತಂದೆ. ನೋಡಿ ಹೇಗೆ ಕಾಣಿಸ್ತು. ಓಕೆ, ಇವಾಗ ಲಾಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದನ್ನು ಹಿಂಗೆ ಡ್ರ್ಯಾಗ್ ಮಾಡಿದಾಗ ಸೈಡು ಎಲ್ಲೂ ಹೋಗಬಾರ್ದು, ಅಡ್ಜಸ್ಟ್ ಆಗಿರುತ್ತೆ. ಮತ್ತು ಲೈಟ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ, ಬ್ಲ್ಯಾಕ್ ಕಲರ್ ಕಾಣಿಸ್ತೈತೆ ಲೈಟು. ಅದನ್ನು ಹೇಗೆ ತೆಗೆಯೋದು ಅಂತ ನೋಡಿಸ್ತೀನಿ ಇಲ್ಲಿ ಕೊನೆಗೆ. ಇದನ್ನು ನನ್ನ ಫೋಟೋನ ಸರಿ ಮಾಡೋಣ ಇಲ್ಲರಿ. ಓಕೆ ಗೈಸ್, ತಾಳ್ಮೆಯಿಂದ ಇರಿ. ಈ ಸೆಟ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ನೆಲಿ, ತಾಳ್ಮೆಯಿಂದ ಇರಬೇಕು. ಸ್ವಲ್ಪ ನೆಲಿ. ಓಕೆ, ನೆಕ್ಸ್ಟು ಲೇಯರ್ಗೆ ಹೋಗಿ ಅದನ್ನು ಲಾಕ್ ಮಾಡಿಬಿಟ್ಟೆ. ನೆಕ್ಸ್ಟ್ ಅದಕ್ಕೆ ಬಂದೆ. ಲೈಟಿಂಗು
ಆ ಲೈಟಿಂಗ್ನ ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಈ ಬ್ಯಾನರ್ಗೆ ಅಡ್ಜಸ್ಟ್ ಮಾಡಬೇಕು, ಈ ಬ್ಯಾಕ್ಗ್ರೌಂಡ್ಗೆ, ನಾಟ್ ಬ್ಯಾನರ್. ಓಕೆ, ನೋಡಿಸ್ತೀನಿ ಇಲ್ಲಿ ಹೇಗೆ ಮಾಡೋದು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ, ಕಲರ್ನ ಪಿಕ್ ಮಾಡಿಕೊಂಡೆ. ಆವಾಗ ನೋಡಿ ಇದು ನಿಧಾನ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಓಕೆ, ಇವಾಗ ಅಡ್ಜಸ್ಟ್ ಆಯಿತು. ಟಿಕ್ ಮಾಡಿಬಿಟ್ಟೆ, ಇವಾಗ ಅಡ್ಜಸ್ಟ್ ಆಗಿದೆ ನೋಡಿ. ಬ್ಲ್ಯಾಕ್ ಕಲರ್ ಕಾಣಿಸ್ತಿಲ್ಲ. ಓಕೆ, ಹೀಗೆ ಮಾಡ್ಕೊಳ್ಳೋದು ಈ ಆ್ಯಪಲ್ಲಿ, ಪಿಕ್ಸೆಲ್ ಆ್ಯಪಲ್ಲಿ. ಸಪ್ರೇಟಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ಹಾಕ್ತೀನಿ. ಓಕೆ, ಇವಾಗ ನೋಡ್ತಾ ಇರಿ ನಿಧಾನಕ್ಕೆ. ಈಗ ಏನು ಮಾಡೋಣ, ಏನು ಮಾಡೋದು, ಶ್ಯಾಡೋಗೆ ಬಂದೆ, ಎನೇಬಲ್ ಮಾಡಿಕೊಂಡೆ. ಕಲರು ಯಾವ್ದು ಸೆಲೆಕ್ಟ್ ಮಾಡೋಣ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು ಬೇಡ, ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ, ಈಗ ಆಯಿತಾ. ನೆಕ್ಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಇವಾಗ ಇದಕ್ಕೆ ಕಲರು ಯಾವ್ದು ಸೆಲೆಕ್ಟ್ ಮಾಡೋಣ, ಯಾವುದು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆಂದ ನೋಡ್ತೀರಿ. ನೋಡ್ರಿ, ವಾವ್, ಬ್ಯೂಟಿಫುಲ್. ಈ ಥರ ಏನಾದರೂ ತಮ್ನೈಲ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಒಂದು 20 ರೂಪೀಸ್ ಒಂದು ತಮ್ನೈಲ್ಗೆ ಚಾರ್ಜ್ ಮಾಡ್ತೀನಿ. ಓಕೆ, ತಾಳ್ಮೆಯಿಂದ ಇರಿ. ಸ್ವಲ್ಪ 360ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಂಟೆನ್ಸಿಟಿ ಜಾಸ್ತಿ ಇಕ್ಕಿದ್ದೀರಿ. ಓಕೆ, ಸ್ಪೆಕ್ಯುಲರ್ ಹ್ಯಾರ್ಡ್ನೆಸ್ಸು, ಬಿಬೆಲ್ಲು. ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದು ಮಾಡೋಣ. ನೋಡಿ ಸಾಕತ್ತಾಗಿದೆ ನೋಡಿ. 3D ಮಾಡ್ತಿದ್ದೀವಿ ಇವಾಗ. ನೋಡ್ತಾ ಇರಿ, ಎಕ್ಸು ರೊಟೇಷನ್ನು ಹೀಗೆಲ್ಲ ಮಾಡ್ಕೊಬೋದು ಈ ಆ್ಯಪಲ್ಲಿ. ಓಕೆ, ವೈ ರೊಟೇಷನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಬೋದು ಈ ಆ್ಯಪಲ್ಲಿ. ಇದು ಸೂಪರಾಗಿದೆ. ಹಾಗೂ ಇದರಲ್ಲಿ ಯೂಟ್ಯೂಬ್ ಬ್ಯಾನರ್ ಕೂಡ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಸಪ್ರೇಟ್ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ತಪ್ಪದೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ. ಮತ್ತು ನೋಡೋಣ, ಅದೇ ಡೈರೆಕ್ಷನ್ಗೆ ತರ್ತಿದ್ದೀನಿ. ಮೊದಲು ಯಾವ ಥರ ಇತ್ತು ಅದೇ, ನಮಗೆ ಆ ಥರ ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕೆ ನೋಡ್ತಾ ಇರಿ ನಿಧಾನಕ್ಕೆ. ಆಸ್ತ್ರ ಪಡಬೇಡಿ. ಈ ಥರ ಡೀಟೇಲ್ಡ್ ವಿಡಿಯೋ ಎಲ್ಲೂ ಸಿಗಲ್ಲ ನಿಮಗೆ. ಓಕೆ, ನೋಡಿ ಸೂಪರಾಗಿದೆ, ಎಷ್ಟು ಚೆಂದ ಕಾಣಿಸ್ತಿದೆ ನೋಡ್ರಿ ಅಲ್ಲ. ಓಕೆ, ನೆಕ್ಸ್ಟು ಫೋಟೋನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ ನಿಧಾನಕ್ಕೆ. ನೀವು ಹೀಗೆ ಎಡಿಟ್ ಮಾಡ್ಬೋದು ಈ ಆ್ಯಪಲ್ಲಿ, ಡೌನ್ಲೋಡ್ ಮಾಡಿ. ಓಕೆ, ಇಂಪೋರ್ಟ್ ಮಾಡ್ಕೊಳ್ಳಿ ಇವಾಗ. ಮತ್ತು ಏನು ಇಂಪೋರ್ಟ್ ಮಾಡೋಣ, ಯೂಟ್ಯೂಬ್ ಪಿಕ್ಸೆಲ್ ಇದನ್ನು ಮಾಡ್ಕೊಳ್ಳೋಣ. ಓಕೆ, ಇದನ್ನು ನೋಡಿ ಇವಾಗ ಹೇಗೆ ಮಾಡ್ತೀನಿ ಅಂದರೆ ಸೂಪರಾಗಿರುತ್ತೆ. ಓಕೆ, ನೋಡ್ತಾ ಇರಿ, ಶಾಂತವಾಗಿರಿ. ನೀವು ಕೂಡ ಈಸಿಯಾಗಿ ಸಿಂಪಲ್ಲಾಗಿ ಬಿಗಿನರ್ ಯೂಟ್ಯೂಬರ್ ಆಗಿ ಸೂಪರಾಗಿ ಥಂಬ್ನೈಲ್ ರೆಡಿ ಮಾಡ್ಕೋಬೋದು. ಓಕೆನಾ? ನೋಡಿ ಎಷ್ಟು ಚೆಂದ ಐತೆ, ಸೂಪರು. ಇವೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರಿ ನೀವು ಇಮೇಜಸ್ಸು ಅಂತಂದರೆ, ಫೋಟೋ ನಂದು. ಇನ್ನು ಮಿಕ್ಕಿರೋವೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದೆ, ಹೇಗೆ ಕಲೆಕ್ಟ್ ಮಾಡಿದೆ ಎನ್ನುವುದು ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಒಪ್ಯಾಸಿಟಿ ನೋಡಿರಿ, ಒಪ್ಯಾಸಿಟಿ ಇದು ಆಲ್ರೆಡಿ ಇದೆ. ಓಕೆ, ನೆಕ್ಸ್ಟ್ ಸ್ಟ್ರೋಕ್ ಎನೇಬಲ್ ಮಾಡ್ಕೊಳ್ಳಿ. ಇದಕ್ಕೆ ಯಾವ ಕಲರ್ ಹಾಕೋಣ, ಇದನ್ನೇ ಹಾಕೋಣ. ಸಾಕಾಗಿದೆ, ನೋಡ್ತಾ ಇರಿ ಏನು ಸೂಪರಾಗಿ ಬರ್ತಾಯಿದೆ ನೋಡಿರಿ, ಸೂಪರು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಸ್ಟ್ರೋಕ್ ಬಿಡ್ತು ಅಡ್ಜಸ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಮಾಡೋಣ,
ಶಾಡೋ ಎನೇಬಲ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬ್ಲರ್ ರೇಡಿಯಸ್ ನಾನು ಹೇಗೆ ಮಾಡ್ತೀನೋ ಹಾಗೆ ಫಾಲೋ ಮಾಡಿರಿ ನೀವು. ನಾನು ಪ್ರತಿ ಸಲ ಹೊರಡೆಲ್ಲ ಹೇಳೋಕ್ಕೆ ಹೋಗಲ್ಲ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಅಬ್ಸರ್ವ್ ಮಾಡಿರಿ ಹೇಗೆ ಆಗ್ತಾಯಿದೆ ಅನಿಮೇಷನ್ ಅಂತ. ಸೂಪರಾಗಿದೆ ಆ್ಯಪ್ ಮಾತ್ರ. ಸಿಂಪಲಾಗಿ ನೀವು ಕೂಡ ಥಂಬ್ನೇಲ್ ಮಾಡ್ಕೋಬೋದು. ನಿಮಗೆ ಮಾಡೋಕ್ಕೆ ಬರಲ್ಲ, ನಮ್ಗೆ ಯಾರಾದರೂ ಸಹಾಯ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಚಾರ್ಜ್ ಮಾಡ್ತೀನಿ 20 ರೂಪೀಸ್. ಓಕೆನಾ? ನೆಕ್ಸ್ಟು ಅದನ್ನು ಮಾಡೋಣ. ಬನ್ನಿ ಹೇಗೆ ನೋಡಿ, ಸೂಪರಾಗಿದೆ. ಹೇಗಿತ್ತು, ಹೇಗೆ ಮಾಡಿದೆ, ಇನ್ನೂ ಸೂಪರಾಗಿ ಮಾಡ್ಬೋದು. ನೋಡ್ತಾಯಿರಿ ಇನ್ನು ಹೇಗೆ ಮಾಡ್ತೀನಿ ಅಂತ. ಬೆಂಕಿ ಅಲ್ಲ, ಸೂಪರ್. ನೋಡಿ ಏ ವಾವ್, ನೀವು ಕೂಡ ಹೀಗೆ ಮಾಡ್ಬೋದು. ಓಕೆ, ಇದರ ಹೆಸರು, ಈ ಆ್ಯಪ್ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತ. ನೋಡಿ ಇನ್ನು ಮುಂದೆ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ನೋಡ್ತಾಯಿರಿ, ಏನಿದೆ ಅಲ್ವಾ, ಸೂಪರ್. ವಾವ್, ನೋಡಿ ಹೇಗೆ ಟರ್ನ್ ಆಗ್ತಿದೆ. ನೋಡಿ ನೋಡಿದ್ರ ಸೂಪರ್. ಓಕೆ, ನೋಡ್ತಾಯಿರಿ ಹೀಗೆ ಹೇಗೆ ಬರುತ್ತೋ ಅಂತ. ಫೈನಲ್ಗೆ ನೋಡ್ತಿದ್ದೀರಾ, ನೀವು ಕೂಡ ಹೀಗೆ ಮಾಡ್ಕೋಬೋದು. ನಾನೆಲ್ಲ ವರ್ಡೆಲ್ಲ ಹೇಳೋಕ್ಕೆ ಹೋಗಲ್ಲ, ನೀವು ನಾನು ಹೇಗೆ ಮಾಡ್ತೀನೋ ಅದನ್ನು ಫಾಲೋ ಮಾಡ್ಕೋಬೋದು. ಓಕೆ, ನೀವಿನ್ನು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡಿಲ್ಲ, ಹೇಗೆ ಕ್ರಿಯೇಟ್ ಮಾಡುವುದು ಎನ್ನುವ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ತಪ್ಪದೆ ನಾನು ಮಾಡಿದ್ದೇನೆ. ಆದರೆ ಯಾವತ್ತೂ ಮರೆಯಬೇಡಿ, ನನ್ನ GT ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಳ್ಳಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ. ಓಕೆ, ನೋಡಿ ಯಾವ ಥರ ಆ್ಯಂಗಲ್ಲು ಸೂಪರಾಗಿದೆ. ಮ್ಯಾಚಿಂಗ್ ನೋಡಿ, ನನ್ನ ಬೆರಳು ಮತ್ತು ಪಿಕ್ಸೆಲ್ ಲ್ಯಾಬ್ ಮ್ಯಾಚಿಂಗು ನೋಡ್ತಿದ್ದೀರಾ. ಇನ್ನೂ ಮುಂದೆ ಇದೆ, ಇಷ್ಟೇ ಅಲ್ಲ, ನೋಡ್ತಾಯಿರಿ. ವಾವ್, ಇಮೇಜಸ್ ಎಲ್ಲಿಂದ ಪಿಕ್ ಮಾಡಿದ್ರು ಅಂತ ಅನುಮಾನ ಇದ್ದರೆ ನಿಮಗೆ, ಎಲ್ಲಿಂದ ಬಂದವು, ನಾವು ಹೇಗೆ ಕಲೆಕ್ಟ್ ಮಾಡೋದು ಅನ್ನುವ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ವಿಡಿಯೋ ಕೂಡ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೇನೆ. ನೋಡಿ ಯೂಟ್ಯೂಬ್ಗೆ ಹೇಗೆ ಅನಿಮೇಟ್ ಮಾಡ್ತೀನಿ ಅಂತ. ಈಗ ನೋಡ್ತೀರಿ, ಶಾಂತವಾಗಿ ನೋಡಿ, ತಪ್ಪು ತಿಳ್ಕೊಬೇಡಿ. ಇವರೇನು ಹೀಗೆ ಹೇಳ್ತಿದ್ದಾರೆ ಸುಮ್ಮನೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಅಂತ. ನಾನು ನಿಜವಾಗಿ ಕಂಟೆಂಟ್ ಕೊಡ್ತಿದ್ದೀನಿ ನಿಮಗೆ. ಬಿಗಿನರ್ ಯೂಟ್ಯೂಬರ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಸ್ಕಿಪ್ ಮಾಡದೆ ನೋಡಿ. ವಾವ್, ನೋಡಿ ಹೇಗೆ ಕೊಟ್ಟೆ ಅನಿಮೇಟ್, ಹೇಗೆ ಡಿಸೈನ್ ಇತ್ತು, ಹೇಗೆ ಮಾಡಿದೆ. ಓಕೆನಾ? ಕಲರ್ ನೋಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಇಷ್ಟ ಜಾಸ್ತಿ ಈ ಯೆಲ್ಲೋ, ಕೇಸರಿ, ಆಮೇಲೆ ವೈಟು, ಬ್ಲ್ಯಾಕು. ಓಕೆ, ಇಷ್ಟರೊಳಗೆ ನಾನು ಎಲ್ಲ ಥಂಬ್ನೇಲ್ಸ್ ಮಾಡೋದು. ಓಕೆನಾ? ನನ್ನ ವಾಯ್ಸು ಸ್ವಲ್ಪ ಕ್ಲಾರಿಟಿ ಬರೋಲ್ಲ, ಯಾಕೆ ಅಂದರೆ ನನ್ನ ಹತ್ರ ಮೈಕ್ ಇಲ್ಲ. ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡು ದಿನ, ಆಮೇಲೆ ನೋಡೋಣ. ಆದರೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಇಂತಹ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಬೇಕು. ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಬಿಡಲಿ. ಓಕೆನಾ? ನೋಡ್ತಾಯಿರಿ, ನೋಡಿ ಸೂಪರಾಗಿದೆ ಆ್ಯಪ್. ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ಇವಾಗ ಟೆಕ್ಸ್ಟ್ ಎಂಬ್ರೇನಾ ನೋಡಿ, ಏನು ಬರೆಯೋದು ಬರಿತೀನಿ, ನೋಡ್ಕೊಳ್ಳಿ.
ಹೌ ಟು ಮೇಕ್ ಓಕೆ ಯೂಟ್ಯೂಬ್ ಓಕೆ ಥಂಬ್ನೈಲ್ ಇನ್ ಓಕೆ ಏನು ಮಾಡೋದು ನಿಲ್ಲಿ ಏನು ಹಾಕೋಣ ಏನು ಹಾಕೋದು ಅದು ಇದು ಪೆಕ್ಸಿಲ್ ಅವು ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾಯಿದೆ. ನಿಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಓಕೆ ನೋಡ್ತಾ ಇರಿ, ಸ್ವಲ್ಪ ಹೇಗೆ ಮಾಡ್ತಿದ್ದೀನಿ, ಈ ಟೆಕ್ಸ್ಟ್ನ ಹೇಗೆ ಡಿಲೀಟ್ ಮಾಡೋದು ಇಂಥವೆಲ್ಲ ನೋಡ್ಕೋಬೇಕು ನೀವು ನನಗೆಲ್ಲ ವರ್ಡು ಹೇಳೋಕ್ಕಾಗಲ್ಲ. ಓಕೆನಾ, ನೀವೇ ಅರ್ಥ ಮಾಡ್ಕೋಬೇಕು. ನೋಡಿ ನಾನು ಹೇಗೆ ಮಾಡ್ತೀನಿ ಅದನ್ನು ನೀವು ಕಲಿಬೇಕು. ನೋಡಿ ಈಗ ಲಾಕ್ ಮಾಡ್ತಿದ್ದೀರಿ, ಯಾಕಪ್ಪ ಅಂದರೆ ಏನು ಹೇಳಿದ್ರು ಎತ್ತ ಹೋಗಲ್ಲ ಮಿಕ್ಕಿರೋದು. ಇದು ಮಾತ್ರ ಲಾಕ್ ಓಪನ್ ಮಾಡಿದ್ದೀನಿ, ಅದಕ್ಕೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಅಷ್ಟೇ. ಓಕೆ, ಹೀಗೆ ನೋಡಿ ಅವೆರಡು ಎರಡು ಹೇಗೆ ಮ್ಯಾಚ್ ಆಗ್ತಿದೆ, ಅದಕ್ಕೆ ಎರಡನ್ನೂ ಒಂದೇ ಹತ್ರ ತಂದೆ. ಓಕೆ, ನೆಕ್ಸ್ಟ್ ಈ ಕಲರ್ಸ್ ಮೇಯ್ನು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಎಡಿಟ್ ಮಾಡ್ಕೊಬೋದು. ನೋಡಿ ಈಸಿಯಾಗಿ ನನ್ನ ಪೀಸು ಹೇಗಿತ್ತು, ಹೇಗೆ ಆಗ್ತಾಯಿದೆ, ಯಾವ ಥರ ಅನಿಮೇಟೆಡ್ ಆಗ್ತಿದೆ ನೋಡ್ತಾ ಇರಿ. ಏನು ಬ್ಯೂಟಿಫುಲ್ಲು, ಏನು ರಾಜ ಇದು. ನಿಮಗೆ ನಾನು ಕೂಡ ಈ ಥರ ಥಂಬ್ನೈಲ್ ಮಾಡಬೇಕು ಅನಿಸಿದ್ರೆ ತಕ್ಷಣ ಪಿಕ್ಸೆಲ್ ಲ್ಯಾಬನ್ನು ಡೌನ್ಲೋಡ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ನಿಮಗೆ ಮಾಡೋಕ್ಕಾಗಲ್ಲ, ನನಗೆ ಬೇರೆ ಯಾರಾದರೂ ಸಹಾಯ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೊನೆಯಲ್ಲಿ ಕೊಡುತ್ತೇನೆ. ಓಕೆ, ದಟ್ಸ್ ಆಲ್. ಇದು ಶಾಡೋ ಈ ಥರ ಮಾಡ್ಕೊಬಿಡಿ, ಅದರಲ್ಲೇ ಅಡ್ಜಸ್ಟ್ ಆಗೋಗ್ಬೇಕು, ಆ ಥರ ಮಾಡಿ. ಓಕೆ, ನೆಕ್ಸ್ಟು ನೋಡ್ತಾ ಇರಿ ಹೇಗೆ ನನ್ನ ಫೇಸ್ ಹೇಗಾಗುತ್ತೆ ಅಂತ. ಸೂಪರಾಗಿದೆ ಆ್ಯಪ್ ಮಾತ್ರ. ಈಗಿದ್ದು ಹೇಗೆ ಆಗುತ್ತೆ ಅಂತ ನೋಡಿ ನೋಡ್ತಾ ಇರಿ. ಯಾಕೆ ಹೇಳು, ಜಾಸ್ತಿ ಲೈಟ್ ಆಯಿತು, ಅದಕ್ಕೆ ನಾನು ಎನೇಬಲ್ ಇದ್ದಿದ್ದು ಆಫ್ ಮಾಡಿದೆ, ತಿರ್ಗಿ ಇಂಟೆನ್ಸಿಟಿ ಕಮ್ಮಿ ಮಾಡಿದೆ. ನೋಡಿ ವ್ಯತ್ಯಾಸ ನೋಡ್ಕೊಬೇಕು, ಏನು ಮಾಡಿದಾಗ ಏನಾಗುತ್ತೆ. ನಾನು ಎಲ್ಲ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಓಕೆನಾ, ಅರ್ಥ ಆಯ್ತಾ? ಓಕೆ, ನಿಮಗೆ ಇನ್ನು ಈ ವಿಡಿಯೋ ನಾನು ವಿಡಿಯೋ ಮಾಡಿದ್ದೀನಲ್ಲ, ಈ ವಿಡಿಯೋ ಹೇಗೆ ಎಡಿಟ್ ಮಾಡಿದ್ರು ಅಂದರೆ ಕೈನ್ ಮಾಸ್ಟ್ರಲ್ಲಿ ಎಡಿಟ್ ಮಾಡಿದೆ. ನೋಡು ವಾಟರ್ ಮಾರ್ಕ್ ಕಾಣಿಸ್ತಿದೆ. ಓಕೆ, ಕೈನ್ ಮಾಸ್ಟ್ರಲ್ಲಿ ಈ ಥರ ಎಡಿಟ್ ಮಾಡ್ಬೋದಾ ಅಂದರೆ ಹೌದು, ಅಬ್ಸಲ್ಯೂಟ್ಲಿ ಎಡಿಟ್ ಮಾಡ್ಬೋದು. ಹೇಗೆ ಅಂತ ಕೇಳಿದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಪ್ರೋತ್ಸಾಹ ನೀಡಬೇಕು ನೀವು. ನೋಡಿ ಎಷ್ಟು ಸೂಪರು, ಹೇಗಿತ್ತು ನನ್ನ ಫೇಸು, ಹೇಗೆ ಮಾಡಿದೆ. ಲೈಟಿಂಗ್ಸ್ ನೋಡಿ ಸೈಜು ಇದು ಸ್ವಲ್ಪ ನೋಡ್ಕೊಳ್ಳಿ. ಇದನ್ನು ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಇದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ರೂಢಿ ಆದರೆ ಈಸಿ, ಇದು ತುಂಬ ಈಸಿ. ಈ ಆ್ಯಪೇ ತುಂಬ ಈಸಿ. ಓಕೆ, ನೋಡ್ತಾ ಇದ್ದೀವಿ. ಫುಲ್ ವಿಡಿಯೋ ನೋಡಿ ಹೇಗೈತೆ ಅಂದರೆ ಲೋಗೋ ಅಲ್ಲ, ಥಂಬ್ನೈಲ್. ಓಕೆ, ಥಂಬ್ನೈಲ್. ಹಾಗೆ ನಿಮಗೆ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮಗೆ ಬರಲ್ಲ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಸ್ವಲ್ಪ ಚಾರ್ಜ್ ಮಾಡ್ತೀನಿ, ಅದಕ್ಕೆ ಒಂದು 30 ರೂಪಾಯಿ ತಗೊಳ್ತೀನಿ ಅಷ್ಟೇ. ಎಲ್ಲರೂ 100-150 ಗಟ್ಟಲೆ ತಗೊತಾರೆ, ನಾವು ಬರೀ 30 ರುಪೀಸಲ್ಲಿ ಮಾಡಿಕೊಡ್ತೀವಿ. ಓಕೆನಾ, ಇಲ್ಲ ನಾವೇ ಮಾಡ್ಕೋತೀವಿ, ಒಂದು ವಿಡಿಯೋ ಮಾಡಿಕೊಡಿ ಅಂದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಉತ್ತರ ನೀಡುತ್ತೇನೆ. ಓಕೆನಾ? ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ನಿಮ್ಮ ಹಾಗೆ ಎಲ್ಲರೂ ಬಿಗಿನರ್ ಯೂಟ್ಯೂಬರ್ಗಳಿಗೆ ತಲುಪಲು ಲೈಕ್ ಮಾಡಿ. ಓಕೆ ಗಾಯ್ಸ್, ನೋಡಿ ಸ್ಟೈಲು, ಫಾಂಟ್ ಸ್ಟೈಲ್ ನೋಡಿ ಹೇಗೆ ಮಾಡೋದು ಅಂತ ನೋಡ್ತಾ ಇರಿ. ಎಷ್ಟೊಂದಿದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಬ್ಲೂ ಕಲರಲ್ಲಿ ನೋಡಿಸುತ್ತೆ. ಓಕೆ ನೋಡಿ, ವಾಯ್ಸ್ ಪ್ರಾಬ್ಲಮ್ ಸ್ವಲ್ಪ ಇರ್ಬೋದು, ನನ್ನ ಹತ್ರ ಮೈಕ್ ಇಲ್ಲ. ಸ್ವಲ್ಪ ನೀವು ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಓಕೆನಾ ಗಾಯ್ಸ್? ಓಕೆ, ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ. ಇಂತಹ ಕಂಟೆಂಟ್ಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಓಕೆ, ಥ್ರಿಲ್ಲಾಗಿ ಮಾಡಬೇಕು ಥಂಬ್ನೈಲ್. ಓಕೆ, ಥಂಬ್ನೈಲ್ ನೋಡಿದ ತಕ್ಷಣ ನಿಮ್ಮ ವಿಡಿಯೋನ ಪೂರ್ತಿ ನೋಡಬೇಕು, ಆ ಥರ ಥಂಬ್ನೈಲ್ ಮಾಡಬೇಕು. ಓಕೆ, ನಾನು ಮಾಡ್ತೀನಿ, ನೋಡ್ತಾ ಇರಿ. ಹೇಗಿರುತ್ತಂದರೆ ನೀವೆಲ್ಲ ನೈಟು ನಿದ್ದೆ ಮಾಡಿದಾಗೂ ಅದೇ ಕನಸು ಬರಬೇಕು. ಓಕೆ ನೋಡಿ, ಸುಮ್ಮನೆ ನೋಡಿ, 1-2 ನಿಮಿಷ ನೋಡು. ಇದು ಅಡ್ಜಸ್ಟ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತು ಹಿಡೀತು. ಅದಕ್ಕೆ ಸ್ವಲ್ಪ ರೂಢಿಯಾಗೋರು ಕಷ್ಟ ಆಗುತ್ತೆ ಇದನ್ನು ಅಡ್ಜಸ್ಟ್ ಮಾಡೋದು. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ನಾನು ನಿಮಗೋಸ್ಕರ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ನೀವು ನನಗೋಸ್ಕರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಓಕೆ, ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಿ ಬಿಗಿನರ್ ಯೂಟ್ಯೂಬರ್ಗಳೇ ಹಾಗೂ ವೀಕ್ಷಕರೇ. ಸೂಪರಾಗೆ ಮಾಡ್ಬೋದು ಇದರಲ್ಲಿ ಥಂಬ್ನೈಲು. ನೋಡ್ತಾ ಇರಿ ಹೇಗಾಗುತ್ತೆ ಫೈನಲಾಗಿ ಅಂತ. ಸೂಪರಾಗಿದೆ ಆ್ಯಪ್ ಮಾತ್ರ, ಬೆಂಕಿ. ಓಕೆ ನೋಡಿ ಯಾವ ಕಲರ್ ಇತ್ತು, ಯಾವ ಕಲರ್ ಮಾಡಿದೆ, ವೈಟ್ ಇದ್ದಿದ್ದು ಯಾವ್ಯಾವ ಥರ ಆಗ್ತಿದೆ. ನಿಮಗೆ ಕಣ್ಣಲ್ಲೇ ಕನಸು ಕಾಣಬೇಕು ಈ ಥರ ನಾನು ಯಾವಾಗ ಮಾಡೋದು ಅಂತ. ನೀವು ಅಬ್ಸಲ್ಯೂಟ್ಲಿ ಮಾಡ್ತೀರಾ, ಈ ವಿಡಿಯೋ ಪೂರ್ತಿ ನೋಡಬೇಕು. ಓಕೆ, ನಾನು ಎಲ್ಲ ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನೀವು ಅಬ್ಸರ್ವ್ ಮಾಡಬೇಕು, ಏನೇನು ಮಾಡ್ತಿದ್ದಾರೆ, ಎಲ್ಲಿ ಪ್ರೆಸ್ ಮಾಡ್ತಿದ್ದಾರೆ, ಏನು ಕತೆ ಅಂತ. ಓಕೆ, ಅರ್ಥ ಇದೆಯಾ? ನೋಡಿ, ಚೆನ್ನಾಗೈತಾ ಚೆನ್ನಾಗಿಲ್ವಾ? ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ಥರದ ಥಂಬ್ನೈಲ್ ಮಾಡುವ ಆಸೆ ಇದ್ದರೆ ಪಿಕ್ಸೆಲ್ ಲ್ಯಾಬನ್ನು ಈಗ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರದ ಥಂಬ್ನೈಲನ್ನು ನೀವು ಕೂಡ ಮಾಡಬಹುದು. ಓಕೆ ನೋಡಿ ಯಾವ ಕಲರು, ಏನು ಮ್ಯಾಜಿಕ್ ನೋಡಿ, ಅನಿಮೇಟೆಡ್ ನೋಡಿ. ನಿಮಗೆ ಒಂದು ನೋಡ್ತಿದ್ರೇ ಥ್ರಿಲ್ಲು, ಇನ್ನು ಮಾಡಿದ್ರೆ ನಿಮಗೆ ಎಷ್ಟು ಜೋಶಾಗಿರ್ಬೋದು ನೀವು. ಅರ್ಥ ಆಯ್ತಾ? ಏನು ಸೂಪರು ನೀವು. ನೋಡಿ ಯಾವ ಥರ ಇದ್ದಿದ್ದು, ಯಾವ ಥರ ಮಾಡಿದೆ. ಇನ್ನು ಮುಂದೆ ಇದೆ ನೋಡ್ರಿ, ಶಾಂತವಾಗಿ ನೋಡಬೇಕು. ಅರ್ಥ ಆಯ್ತಾ? ನೋಡಿ 3D ನೋಡ್ರಿ, 3D ಹೇಗಾಯಿತು. 3D ನೋಡಿ ಯಾವ ಥರ ಡಿಸೈನ್ ಆಗ್ತಿದೆ. ನಿಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ಸ್ವಲ್ಪ ಅಡ್ಜಸ್ಟ್ ಆದರೆ ತುಂಬ ಈಸಿ ಥಂಬ್ನೈಲ್ ಮಾಡೋದು. ಇವರು ಇಷ್ಟೊಂದು ಥಂಬ್ನೈಲ್ ಬಗ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ನೀಡ್ತಿದ್ದಾರೆ, ಇವರು ಯಾಕೆ ಈ ವಿಡಿಯೋ ಮಾಡಿದ್ದಾರೆ ಇದನ್ನು ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಈಗ ಸ್ವಲ್ಪ ಒಂದು 5 ನಿಮಿಷ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಈಗ ನೀವು ಥಂಬ್ನೈಲ್ ಹಾಕಿರಲ್ಲ, ಸುಮ್ಮನೆ ವಿಡಿಯೋ ಹಾಕಿರ್ತೀರ, ಏನು ಇದು ಹಿಂಗೈತೆ ಅಂತ ಅವರು ನೋಡಲ್ಲ. ಅದೇ ಥಂಬ್ನೈಲು ಸೂಪರಾಗಿದ್ದು
ಚೆನ್ನಾಗಿದ್ದರೆ ತಮ್ನೈಲು ಅವರು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ, ವ್ಯೂಸು ಜಾಸ್ತಿ ಆಗುತ್ತೆ. ನೀವು ವಿಡಿಯೋ ಕಂಟೆಂಟ್ ಅದರೊಳಗೆ ವಿಡಿಯೋ ಕಂಟೆಂಟು ಚೆನ್ನಾಗಿದ್ದರೆ ಲೈಕ್ ಬರುತ್ತೆ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ. ಓಕೆನಾ? ನೀವು GT ಟೆಕ್ ಕನ್ನಡ ಚಾನಲ್ಗೆ ತಪ್ಪದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಈಗಲೇ ಮಾಡಿಕೊಳ್ಳಿ. ಇಂತಹ ನೆಚ್ಚಿನ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಫೋನಿಗೆ ಬರುತ್ತವೆ. ಓಕೆ ಗಾಯ್ಸ್, ನೋಡ್ತೀರಿ ಕೀಬೋರ್ಡ್ ಇದು ಲ್ಯಾಂಗ್ವೇಜ್ ಚೇಂಜ್ ಮಾಡೋದು ಗೊತ್ತು ತಾನೆ ನಿಮಗೆ. ಇವೆಲ್ಲ ಬೇಸಿಕ್ಸ್ ಕಣ್ರಿ, ಏನಿಲ್ಲ. ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂಗಾಡ್ರೆ 2 ಗಂಟೆ 3 ಗಂಟೆ ಹಿಡಿತಿದೆ. ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ, ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಓಕೆ, ನೀವು ಅಬ್ಸರ್ವ್ ಮಾಡಬೇಕು ಕ್ಲಿಯರಾಗಿ. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿಲ್ವೋ ಕಮೆಂಟಲ್ಲಿ ಈಗಲೇ ತಿಳಿಸಿ. ಓಕೆ, ನೋಡಿ ಹೇಗಿದೆ ಗಾಯ್ಸ್, ನೋಡಿ ಹೇಗಿದೆ. ನೀವು ಒಂದೇ ಆಟ ಬೆಟ್ಟ ಹತ್ತಕ್ಕಾಗಲ್ಲ, ಅರ್ಥ ಆಯ್ತಾ? ಬೆಟ್ಟ ಹತ್ಬೇಕಾದ್ರೆ ಒಂದು 500 ಮೀಟ್ರ್ ಬೆಟ್ಟ ಇರುತ್ತೆ ಅನ್ಕೋ. 500 ಮೀಟ್ರ್ ಬೆಟ್ಟ ಇದ್ದರೆ ನೀವು 500 ಮೀಟ್ರ್ ಬೆಟ್ಟ ಹತ್ತುವಾಗ ಒಂದು 5 ಆಟ ರೆಸ್ಟ್ ಮಾಡ್ತೀರ. ಓಕೆನಾ? ಹಾಗೆ ಯೂಟ್ಯೂಬಲ್ಲಿ ಬೆಳಿಬೇಕು ಅಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಮೆಟ್ಲು ಹತ್ತಬೇಕು. ಅದು ಹೇಗೆ ಅಂತ ಸಂಪೂರ್ಣ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೋಸ್ಕರ ಕಮೆಂಟಲ್ಲಿ ನೋಡುತ್ತಿರುತ್ತೇನೆ. ಹಾಗೆ ತಪ್ಪದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸಂಪೂರ್ಣ ನೋಡಿ. ನಿಮ್ಮನ್ನು ನಾನು ಓಕೆ ಗಾಯ್ಸ್, ನೋಡಿ ಹೇಗಿದೆ. ಸೂಪರಾ? ಚೆನ್ನಾಗಿದೆಯಾ? ನೋಡ್ರಿ ಹೆಂಗೈತೆ ಅಂತ. ಚೆನ್ನಾಗಿಲ್ವಾ? ಚೆನ್ನಾಗಾಯ್ತು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳಿಗೋಸ್ಕರ ಕಾಯುತ್ತಿರುತ್ತೇನೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ GTech ಕನ್ನಡ ಚಾನಲ್. ಇಂತಹ ನೆಚ್ಚಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ನನಗೆ ಪ್ರೋತ್ಸಾಹ ನೀಡಬೇಕು ನೀವು. ಓಕೆ, ಚೆನ್ನಾಗೇ ಇದೆಯಾ? ಓಕೆ ಗಾಯ್ಸ್, ನೋಡಿ ನಾನು ನಿಮಗೋಸ್ಕರ ಈ ಅರ್ಧ ಗಂಟೆಗಳ ಕಾಲ ನಿಮಗೋಸ್ಕರ ಕಾಲವನ್ನು ಅಥವಾ ಟೈಮನ್ನು ನಿಮಗೋಸ್ಕರ ಸ್ಪೆಂಡ್ ಮಾಡುತ್ತಿದ್ದೇನೆ. ನೀವು ನನಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡಲೇಬೇಕು. ನೀವು ನನ್ನನ್ನು ಪ್ರೋತ್ಸಾಹಿಸಿ. ಓಕೆ, ನೋಡಿ ಹೇಗಿದೆ ನೋಡಿ ಸೂಪರ್. ಓಕೆ, ನೋಡ್ತಾ ಇರಿ ಹೇಗಿದೆ ಅಂತ. ಇದು ನಾನು ಹೇಗಪ್ಪ ಅಂದರೆ ವಿಡಿಯೋ ಮಾಡಿದ್ದು, ಎಡಿಟ್ ಮಾಡ್ತಿದ್ದೆ ಅಲ್ಲ ನಾನು ಪಿಕ್ಸೆಲ್ ಲ್ಯಾಬಲ್ಲಿ, ಅದನ್ನು ನನ್ನ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡೆ. ಅದನ್ನು ಕೈನ್ ಮಾಸ್ಟ್ರಲ್ಲಿ ತಂದೆ ಆ ಸ್ಕ್ರೀನ್ ವಿಡಿಯೋ. ಅದನ್ನು ಇವಾಗ ರೆಕಾರ್ಡ್ ಮಾಡ್ತಿದ್ದೆ. ಅದಕ್ಕೆ ನಾನು ಪ್ರತಿಯೊಂದು ವರ್ಡು ಹೇಳೋಕ್ಕಾಗಲ್ಲ. ನಿಮಗೆ ಅರ್ಥ ಆಯ್ತು ಇವಾಗ ಯಾಕೆ ಹೇಳೋಕ್ಕಾಗಲ್ಲ ಅಂತ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ,
ಓಕೆನಾ? ಹೇಗಿದೆ ತಮ್ಮನೇಲು? ಇನ್ನು ಬರ್ತಿದ್ದೇನಿಲ್ರಿ, ಇನ್ನು ಸಂಪೂರ್ಣ ಆಗಿಲ್ಲ. ನಿಮಗೆ ಬಾಯಲ್ಲೆಲ್ಲ ಜೊಳ್ಳು ಸುರಿತಿರಬೇಕು. ಈ ಥರ ವಿಡಿಯೋ ಮಾಡಬೇಕು, ಈ ಥರ ತಮ್ಮನೇಲ್ ಮಾಡಬೇಕು, ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು, ದುಡ್ಡು ಅರ್ನ್ ಮಾಡಬೇಕು ಅಂತ ಆಸೆ ಇದ್ದರೆ ಯೂಟ್ಯೂಬ್ ಚಾನಲ್ಲು ಹೇಗೆ ಕ್ರಿಯೇಟ್ ಮಾಡುವುದು ಅನ್ನೋದು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ನಾನು ಸಂಪೂರ್ಣ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಬರುತ್ತೇನೆ. ಓಕೆ ಗಾಯ್ಸ್, ಓಕೆ. ಸಮಾಧಾನವಾಗಿ ಇನ್ನು ಒಂದು 2-3 ನಿಮಿಷಗಳ ಕಾಲ ಸಮಾಧಾನವಾಗಿ ಕುಳಿತುಕೊಂಡು ನೋಡಿ. ಸುಮ್ಮನೆ ಅಬ್ಸರ್ವ್ ಮಾಡಿರಿ. ಏನು ಸೈನ್ಸ್ ಓದ್ದಂಗೆ, ರಾಕೆಟ್ ಸೈನ್ಸ್ ಏನಲ್ಲ ಇದು, ಕ್ರಿಯೇಟಿವ್. ಓಕೆ, ಕ್ರಿಯೇಟಿವಿಟಿ ಇದು. ನೋಡ್ತಾ ಇರಿ. ನಾನು ನಿಮಗೋಸ್ಕರ 30-35 ನಿಮಿಷಗಳ ಕಾಲ ಸ್ಪೆಂಡ್ ಮಾಡಿದ್ದೀನಿ. ನೀವು ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡುವುದನ್ನು ಮರೆಯಬೇಡಿ. ನನ್ನನ್ನು ಪ್ರೋತ್ಸಾಹಿಸಿ. ಇಂತಹ ವಿಡಿಯೋಗಳು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ನಾನು ಓದಲು ಕಾತುರನಾಗಿರುತ್ತೇನೆ. ಓಕೆ ಗಾಯ್ಸ್, ನೋಡಿ ಹೇಗೆ ಮಾಡುವುದಂತ ಅಬ್ಸರ್ವ್ ಮಾಡ್ತಾಯಿರಿ. ಸುಮ್ಮನೆ ಅಬ್ಸರ್ವ್ ಮಾಡಿ. ಇಂತಹ ನೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಳ್ಳಿ. ಯಾಕೆ ಅಂದರೆ ಇಂತಹ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಮೂಲಕ ಬರುತ್ತದೆ. ಓಕೆ 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 ಹೇಗಿದೆ ನೋಡಿರಿ. 3D ಯೂಟ್ಯೂಬ್ನ ವಿಡಿಯೋಗಳಿಗೆ ಥಂಬ್ನೈಲ್ ಮಾಡುವುದೇ ಇದೆ ನೋಡಿ. ಅದರಿಂದ ಕಡ್ಡಿಗಳು ಹೇಗೆ ಕಾಣಿಸ್ತಾ ಇದೆ ಅದನ್ನು ಡಿಸೈನ್ ಮಾಡೋಣ ನಿಲ್ರಿ. ಹೇಗೆ ಅಂತ ನೋಡಿಸ್ತೀನಿ ನೋಡಿರಿ. ಸಮಾಧಾನವಾಗಿ ನೋಡಿ. ಓಕೆ, ಸಮಾಧಾನದಿಂದ ನೋಡಬೇಕು. ಏನೇ ಮಾಡಿದ್ರೂ ಶಾಂತಿ ಶಿಸ್ತು ಇರಬೇಕು. ನೋಡಿ ಹೇಗೆ ಬಂತು ಡಿಸೈನು, ಸೂಪರ್ ಅಲ್ವಾ? ನೀವು ಈ ಥರ ಮಾಡಬೇಕಾ? ಪಿಕ್ಸೆಲ್ ಲ್ಯಾಬನ್ನು ಇವಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮಾಡೋಕ್ಕಾಗಲ್ಲ, ನೀವೇ ಮಾಡಿಕೊಡಿ ಅಂದರೆ ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡುತ್ತೇನೆ. ಆ ಕಾಂಟ್ಯಾಕ್ಟ್ಗೆ ಕರೆಯನ್ನು ಮಾಡಿ. ನಾನು ನಿಮಗೆ ಅರ್ಧ ದಿನದಲ್ಲಿ ಯೂಟ್ಯೂಬ್ ಥಂಬ್ನೈಲನ್ನು ಕ್ರಿಯೇಟ್ ಮಾಡಿ ಕೊಡುತ್ತೇನೆ. ಅದಕ್ಕೆ ನಾನು 20 ರೂಪಾಯಿ ಚಾರ್ಜ್ ಮಾಡುತ್ತೇನೆ. ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ನಾನು ಕ್ರಿಯೇಟ್ ಮಾಡಿ ಕೊಡುತ್ತೇನೆ. ಅದಕ್ಕೂ ಕೂಡ ಚಾರ್ಜ್ ಮಾಡುತ್ತೇನೆ. ಎಷ್ಟು ಎಂದರೆ 30 ರುಪೀಸ್. ಓಕೆ, ಇಷ್ಟು ಕಮ್ಮಿ ದುಡ್ಡಲ್ಲಿ ನಿಮಗೆ ಯಾರೂ ಕೂಡ ಮಾಡಿಕೊಡೋದಿಲ್ಲ. ಇಂತಹ ನೆಚ್ಚಿನ ಕಂಟೆಂಟ್ಗಾಗಿ ನಮ್ಮ GT ಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಳ್ಳಿ. ನೋಡಿ ಹೇಗಿದೆ ಥಂಬ್ನೈಲ್ ಅಂದರೆ ಹೀಗೆ ಇರಬೇಕು. ಹೀಗೆ ಮಾಡಿದ್ರೆ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ನೋಡಿ ಇವಾಗ ಹೇಗೆ ಇಮೇಜ್ನ ಎಕ್ಸ್ಪೋರ್ಟ್ ಮಾಡೋದು. ಎಕ್ಸ್ಪೋರ್ಟ್ ಆಗಿ ಇಲ್ಲಿ ನೋಡಿ, ಕಸ್ಟಮ್ ಇರಬೇಕು. ಓಕೆ, ಡಿಫಾಲ್ಟ್ ಬೇಡ, ಕಸ್ಟಮ್ನ ಹಾಕೋಣ. ಇವಾಗ ಸೇವ್ ಟು ಗ್ಯಾಲರಿ, ರೆಂಡರಿಂಗ್ ಇಮೇಜ್. ಆಮೇಲೆ ನಿಮ್ಮ ಇಮೇಜಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ